ಸದ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮೀಕ್ಷೆ ನಡೀತಾ ಇದೆ. ಗೊತ್ತಿಲ್ಲ ಅಂದ್ರೆ ನಿಮ್ಮ ಮನೆ ಮುಂದೆ ಒಂದು ಚೀಟಿ ಅಂಟಿಸಿರ್ತಾರೆ. ಅದೇ ಈಗ ರಾಜ್ಯದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಯಾಕೆ ಅಂತ ನೋಡ್ಕೊಂಡು ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ಭಾರಿ ಕಳ್ಳಾಟ. ಸರ್ವೆ ಮಾಡದೆ ಮನೆಗೆ ಸ್ಟಿಕ್ಕರ್ ಅಂಟಿಸ್ತಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪರಿಶಿಷ್ಟ ಜಾತಿ ಸಮೀಕ್ಷೆ ನಡೆಸಿದೆ. ಸಮೀಕ್ಷೆ ಪೂರ್ಣಗೊಳಿಸಿದ್ದೇವೆ ಅಂತ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸಲಾಗ್ತಿದೆ. ಬಿಬಿಎಂಪಿ ಅಧಿಕಾರಿಗಳ ಈ ಕೆಲಸ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 1.5 ತಿಂಗಳಿನಿಂದ ಬೆಂಗಳೂರು ನಗರ ಸೇರಿದಂತೆ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಕುಟುಂಬದ ಸರ್ವೆ ನಡೆಸಲಾಗ್ತಿದೆ. ರಾಜ್ಯದಲ್ಲಿ 91% ಸಮೀಕ್ಷೆ ಪೂರ್ಣಗೊಂಡಿದೆ. ಆದರೆ ಬೆಂಗಳೂರಿನಲ್ಲಿ 50% ಸಮೀಕ್ಷೆ ಪೂರ್ಣಗೊಂಡಿಲ್ಲ. ರಾತ್ರೋರಾತ್ರಿ ಸ್ಟಿಕ್ಕರ್ ಅಂಟಿಸಿದ ಸಿಬ್ಬಂದಿ. ಈಗ ಇಲ್ಲೋಡಿ, ರಾತ್ರೋರಾತ್ರಿ ಮನೆಗಳಿಗೆ ಬಂದಿದ್ದ ಬಿಬಿಎಂಪಿ ಪ್ರತಿನಿಧಿ ಸಮೀಕ್ಷೆ ನಡೆದಿದೆ ಎಂದು ಸ್ಟಿಕ್ಕರ್ ಅಂಟಿಸಿ ಎಸ್ಕೇಪ್ ಆಗಿದ್ರು. ಯಾಕ್ರಿ ಹಿಂಗ್ ಮಾಡ್ತೀರಾ ಎಂದು ಪ್ರಶ್ನಿಸಿದ್ದಕ್ಕೆ ಧಮಕಿ ಹಾಕಿದ್ದರು. ಇಟ್ಟಮಡುವಿನಲ್ಲಿ ನಡೆದಿದ್ದ ಈ ಘಟನೆಯ ವಿಡಿಯೋವನ್ನ ಜನರು ಹಂಚಿಕೊಂಡಿದ್ದಾರೆ. ಕಾಟಾಚಾರದ ಸರ್ವೆಗೆ ಇನ್ನೆಷ್ಟು ಸಾಕ್ಷಿ ಬೇಕು? ಬೋಗಸ್ ಸರ್ವೆಯ ಸಿಸಿಟಿವಿ ವಿಡಿಯೋ ಸಹ ರಿಲೀಸ್ ಆಗಿದೆ. ಇಲ್ಲಿ ನೋಡಿ, ಎಚ್ಬಿಆರ್ ಲೇಔಟ್ನಲ್ಲಿ ಬಿಬಿಎಂಪಿ ಸಿಬ್ಬಂದಿ ಮನೆಯವರನ್ನ ಸಂಪರ್ಕಿಸದೆ ಸ್ಟಿಕ್ಕರ್ ಅಂಟಿಸಿ ಎಸ್ಕೇಪ್ ಆಗಿದ್ದಾರೆ. ಜಾತಿ ಗಣತಿ ಪಬ್ಲಿಕ್ ಯಾವತ್ತೂ ಕೇಳೇ ಇಲ್ಲ. ಪಬ್ಲಿಕ್ ಅಮೌಂಟ್ ಈ ತರ ಅವರು ವೇಸ್ಟ್ ಮಾಡ್ತಾರೆ. ತುಂಬಾ ದುಃಖಕರದ ಸಂಗತಿ. ಯಾರು ಬೇಕು ಜಾತಿ ಗಣತಿ? ಬರೀ ಪೊಲಿಟಿಷಿಯನ್ ಬೇಕು. ನಮ್ಮ ಪಬ್ಲಿಕ್ ಏನು ಹಣ ಇದೆ ಅದು ಈ ರೀತಿ ಸುಮಾರಾಗಿ ವೇಸ್ಟ್ ಮಾಡ್ತಾ ಇರೋದು ಎಲ್ಲರಿಗೂ ಬೇಜಾರು. ಆನ್ಲೈನ್ ಸರ್ವೆ ಮಾಡಿಸ್ತಾರಂತೆ ಸಿಎಂ. ಒಂದು ವೇಳೆ ನಿಮ್ಗೆ ಆತರ ಇದ್ರೆ ಆನ್ಲೈನ್ ಮೇಲೆ ಮಾಡಿ. ಆನ್ಲೈನ್ ಮಾಡಕ್ಕೆ ಏನಾದ್ರು ತೊಂದರೆ ಇದೆಯಾ? ತೊಂದರೆ ಇದೆಯೇನ್ರಿ? ಕೇಳಪ್ಪ, ನಿನ್ಗೆ ಏನಾದ್ರು ತೊಂದರೆ ಇದೆಯಾ? ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ನಿನ್ಗೆ ಏನ್ ತೊಂದರೆ ಹೇಳು. ನಿನ್ಗೆ ಆನ್ಲೈನ್ ನಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ, ಮನೆಗೆ ಹೋದ್ರೆ ಅಕ್ಸೆಪ್ಟ್ ಮಾಡ್ತೀವಿ, ಮೀಟಿಂಗ್ಗಳಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ. ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ ಜಾತಿ ಹೇಳ್ಕೋಬೇಕು. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದಾನೇ ಆಗ್ತಾ ಇರೋದು. ಅವರ ಗಮನಕ್ಕೆ ತರ್ತೀನಿ. ಹೇಗೆ ಅದನ್ನ ಸರಿ ಮಾಡಬೇಕೋ ಮಾಡೋಣ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದಾನೇ ಆಗ್ತಾ ಇರೋದು. ಅವರ ಗಮನಕ್ಕೆ ತರ್ತೀನಿ. ಹೇಗೆ ಅದನ್ನ ಸರಿ ಮಾಡಬೇಕೋ ಮಾಡೋಣ. ಸಮೀಕ್ಷೆ ಮಾಡಿದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ 100% ಮಾಡಿದ್ದಾರೆ, ಕೆಲವರಲ್ಲಿ 91% ಬರಡಿದ್ದಾರೆ. ಇನ್ನು ಉಳಿದ ಕಡೆ ಆನ್ಲೈನ್ ಮಾಡಬಹುದು. ಆಮೇಲೆ ಎಲ್ಲ ಅನ್ನಿಸ್ಬಿಟ್ಟು 10 ಡೇಸ್ ಅವ್ರಿಗೆ ಅಬ್ಜೆಕ್ಷನ್ ಕಾಲ್ ಮಾಡ್ತೀವಿ. ಯಾರು ಮಾಡಿಲ್ಲ ಅವಾಗಲೂ ಅವಕಾಶ ಇದೆ. ಈ ಬೆಳವಣಿಗೆಗೆ ಬಿಜೆಪಿ ಹಾಗೂ ಜೆಡಿಎಸ್ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರವಾಗಿ ಕಿಡಿಕಾರಿದ್ದು, ಯಾವ ಪುರುಷಾರ್ಥಕ್ಕಾಗಿ ಈ ಸಮೀಕ್ಷೆ ಎಂದು ಪ್ರಶ್ನೆ ಮಾಡಿವೆ. ಬ್ಯೂರೋ ರಿಪೋರ್ಟ್. ಸದ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮೀಕ್ಷೆ ನಡೀತಾ ಇದೆ. ಗೊತ್ತಿಲ್ಲ ಅಂದ್ರೆ ನಿಮ್ಮ ಮನೆ ಮುಂದೆ ಒಂದು ಚೀಟಿ ಅಂಟಿಸಿರ್ತಾರೆ. ಅದೇ ಈಗ ರಾಜ್ಯದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಯಾಕೆ ಅಂತ ನೋಡ್ಕೊಂಡು ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ಭಾರಿ ಕಳ್ಳಾಟ. ಸರ್ವೆ ಮಾಡದೆ ಮನೆಗೆ ಸ್ಟಿಕ್ಕರ್ ಅಂಟಿಸ್ತಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪರಿಶಿಷ್ಟ ಜಾತಿ ಸಮೀಕ್ಷೆ ನಡೆಸಿದೆ. ಸಮೀಕ್ಷೆ ಪೂರ್ಣಗೊಳಿಸಿದ್ದೇವೆ ಅಂತ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸಲಾಗ್ತಿದೆ. ಬಿಬಿಎಂಪಿ ಅಧಿಕಾರಿಗಳ ಈ ಕೆಲಸ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 1.5 ತಿಂಗಳಿನಿಂದ ಬೆಂಗಳೂರು ನಗರ ಸೇರಿದಂತೆ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಕುಟುಂಬದ ಸರ್ವೆ ನಡೆಸಲಾಗ್ತಿದೆ. ರಾಜ್ಯದಲ್ಲಿ 91% ಸಮೀಕ್ಷೆ ಪೂರ್ಣಗೊಂಡಿದೆ. ಆದರೆ ಬೆಂಗಳೂರಿನಲ್ಲಿ 50% ಸಮೀಕ್ಷೆ ಪೂರ್ಣಗೊಂಡಿಲ್ಲ.
ರಾತ್ರೋರಾತ್ರಿ ಸ್ಟಿಕ್ಕರ್ ಅಂಟಿಸಿದ ಸಿಬ್ಬಂದಿ. ಈಗ ಇಲ್ಲೋಡಿ, ರಾತ್ರೋರಾತ್ರಿ ಮನೆಗಳಿಗೆ ಬಂದಿದ್ದ ಬಿಬಿಎಂಪಿ ಪ್ರತಿನಿಧಿ ಸಮೀಕ್ಷೆ ನಡೆದಿದೆ ಎಂದು ಸ್ಟಿಕ್ಕರ್ ಅಂಟಿಸಿ ಎಸ್ಕೇಪ್ ಆಗಿದ್ರು. ಯಾಕ್ರಿ ಹಿಂಗ್ ಮಾಡ್ತೀರಾ ಎಂದು ಪ್ರಶ್ನಿಸಿದ್ದಕ್ಕೆ ಧಮಕಿ ಹಾಕಿದ್ದರು. ಇಟ್ಟಮಡುವಿನಲ್ಲಿ ನಡೆದಿದ್ದ ಈ ಘಟನೆಯ ವಿಡಿಯೋವನ್ನ ಜನರು ಹಂಚಿಕೊಂಡಿದ್ದಾರೆ. ಕಾಟಾಚಾರದ ಸರ್ವೆಗೆ ಇನ್ನೆಷ್ಟು ಸಾಕ್ಷಿ ಬೇಕು? ಬೋಗಸ್ ಸರ್ವೆಯ ಸಿಸಿಟಿವಿ ವಿಡಿಯೋ ಸಹ ರಿಲೀಸ್ ಆಗಿದೆ. ಇಲ್ಲಿ ನೋಡಿ, HBR ಲೇಔಟ್ನಲ್ಲಿ ಬಿಬಿಎಂಪಿ ಸಿಬ್ಬಂದಿ ಮನೆಯವರನ್ನ ಸಂಪರ್ಕಿಸದೆ ಸ್ಟಿಕ್ಕರ್ ಅಂಟಿಸಿ ಎಸ್ಕೇಪ್ ಆಗಿದ್ದಾರೆ. ಬಟ್ ಜಾತಿ ಗಣತಿ ಪಬ್ಲಿಕ್ ಯಾವತ್ತೂ ಕೇಳೇ ಇಲ್ಲ. ಪಬ್ಲಿಕ್ ಅಮೌಂಟ್ ಈ ತರ ಅವರು ವೇಸ್ಟ್ ಮಾಡ್ತಾರೆ, ತುಂಬಾ ದುಃಖಕರದ ಸಂಗತಿ. ಯಾರಿಗೆ ಬೇಕು ಜಾತಿ ಗಣತಿ? ಬರೀ ಪೊಲಿಟಿಷಿಯನ್ ಬೇಕು. ನಮ್ಮ ಪಬ್ಲಿಕ್ ಏನು ಹಣ ಇದೆ ಅದು ಈ ರೀತಿ ಸುಮಾರಾಗಿ ವೇಸ್ಟ್ ಮಾಡ್ತಾ ಇರೋದು ಎಲ್ಲರಿಗೂ ಬೇಜಾರು. ಆನ್ಲೈನ್ ಸರ್ವೆ ಮಾಡಿಸ್ತಾರಂತೆ ಸಿಎಂ. ಒಂದು ವೇಳೆ ನಿಮ್ಗೆ ಆತರ ಇದ್ರೆ ಆನ್ಲೈನ್ ಮೇಲೆ ಮಾಡಿ. ಆನ್ಲೈನ್ ಮಾಡಕ್ಕೆ ಏನಾದ್ರು ತೊಂದರೆ ಇದೆಯಾ? ತೊಂದರೆ ಇದೆಯೇನ್ರಿ? ಕೇಳಪ್ಪ, ನಿನ್ಗೆ ಏನಾದ್ರು ತೊಂದರೆ ಇದೆಯಾ? ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ನಿನ್ಗೆ ಏನ್ ತೊಂದರೆ ಹೇಳು. ನಿನ್ಗೆ ಆನ್ಲೈನ್ ನಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ, ಮನೆಗೆ ಹೋದ್ರೆ ಅಕ್ಸೆಪ್ಟ್ ಮಾಡ್ತೀವಿ, ಮೀಟಿಂಗ್ ಗಳಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ. ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ ಜಾತಿ ಹೇಳ್ಕೋಬೇಕು. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದಾನೇ ಆಗ್ತಾ ಇರೋದು. ಅವರ ಗಮನಕ್ಕೆ ತರ್ತೀನಿ, ಹೇಗದನ್ನ ಸರಿ ಮಾಡಬೇಕೋ ಮಾಡೋಣ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದಾನೇ ಆಗ್ತಾ ಇರೋದು. ಅವರ ಗಮನಕ್ಕೆ ತರ್ತೀನಿ, ಹೇಗದನ್ನ ಸರಿ ಮಾಡಬೇಕೋ ಮಾಡೋಣ. ಸಮೀಕ್ಷೆ ಮಾಡಿದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ 100% ಮಾಡಿದ್ದಾರೆ, ಕೆಲವರಲ್ಲಿ 91% ಬರಡಿದ್ದಾರೆ. ಇನ್ನು ಉಳಿದ ಕಡೆ ಆನ್ಲೈನ್ ಮಾಡಬಹುದು. ಆಮೇಲೆ ಎಲ್ಲ ಅನ್ನಿಸ್ಬಿಟ್ಟು 10 ಡೇಸ್ ಅವ್ರಿಗೆ ಅಬ್ಜೆಕ್ಷನ್ ಕಾಲ್ ಮಾಡ್ತೀವಿ. ಯಾರು ಮಾಡಿಲ್ಲ ಅವಾಗಲೂ ಅವಕಾಶ ಇದೆ. ಈ ಬೆಳವಣಿಗೆಗೆ ಬಿಜೆಪಿ ಹಾಗೂ ಜೆಡಿಎಸ್ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರವಾಗಿ ಕಿಡಿಕಾರಿದ್ದು, ಯಾವ ಪುರುಷಾರ್ಥಕ್ಕಾಗಿ ಈ ಸಮೀಕ್ಷೆ ಎಂದು ಪ್ರಶ್ನೆ ಮಾಡಿವೆ. ಬ್ಯೂರೋ ರಿಪೋರ್ಟ್. ಸದ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮೀಕ್ಷೆ ನಡೀತಾ ಇದೆ. ಗೊತ್ತಿಲ್ಲ ಅಂದ್ರೆ ನಿಮ್ಮ ಮನೆ ಮುಂದೆ ಒಂದು ಚೀಟಿ ಅಂಟಿಸಿರ್ತಾರೆ. ಅದೇ ಈಗ ರಾಜ್ಯದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಯಾಕೆ ಅಂತ ನೋಡ್ಕೊಂಡು ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ಭಾರಿ ಕಳ್ಳಾಟ. ಸರ್ವೆ ಮಾಡದೆ ಮನೆಗೆ ಸ್ಟಿಕ್ಕರ್ ಅಂಟಿಸ್ತಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪರಿಶಿಷ್ಟ ಜಾತಿ ಸಮೀಕ್ಷೆ ನಡೆಸಿದೆ. ಸಮೀಕ್ಷೆ ಪೂರ್ಣಗೊಳಿಸಿದ್ದೇವೆ ಅಂತ ಮನೆಗೆ ಸ್ಟಿಕ್ಕರ್ ಅಂಟಿಸಲಾಗ್ತಿದೆ. ಬಿಬಿಎಂಪಿ ಅಧಿಕಾರಿಗಳ ಈ ಕೆಲಸ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 1.5 ತಿಂಗಳಿನಿಂದ ಬೆಂಗಳೂರು ನಗರ ಸೇರಿದಂತೆ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಕುಟುಂಬದ ಸರ್ವೆ ನಡೆಸಲಾಗುತ್ತಿದೆ. ರಾಜ್ಯದಲ್ಲಿ 91% ಸಮೀಕ್ಷೆ ಪೂರ್ಣಗೊಂಡಿದೆ. ಆದರೆ ಬೆಂಗಳೂರಿನಲ್ಲಿ 50% ಸಮೀಕ್ಷೆ ಪೂರ್ಣಗೊಂಡಿಲ್ಲ. ರಾತ್ರೋರಾತ್ರಿ ಸ್ಟಿಕ್ಕರ್ ಅಂಟಿಸಿದ ಸಿಬ್ಬಂದಿ. ಈಗ ಇಲ್ಲಿ ನೋಡಿ, ರಾತ್ರೋರಾತ್ರಿ ಮನೆಗಳಿಗೆ ಬಂದಿದ್ದ ಬಿಬಿಎಂಪಿ ಪ್ರತಿನಿಧಿ ಸಮೀಕ್ಷೆ ನಡೆದಿದೆ ಎಂದು ಸ್ಟಿಕ್ಕರ್ ಅಂಟಿಸಿ ಎಸ್ಕೇಪ್ ಆಗಿದ್ರು. ಯಾಕ್ರಿ ಹಿಂಗ್ ಮಾಡ್ತೀರಾ ಎಂದು ಪ್ರಶ್ನಿಸಿದ್ದಕ್ಕೆ ಧಮಕಿ ಹಾಕಿದ್ದರು. ಇಟ್ಟಮಡುವಿನಲ್ಲಿ ನಡೆದಿದ್ದ ಈ ಘಟನೆಯ ವಿಡಿಯೋವನ್ನ ಜನರು ಹಂಚಿಕೊಂಡಿದ್ದಾರೆ. ಕಾಟಾಚಾರದ ಸರ್ವೆಗೆ ಇನ್ನೆಷ್ಟು ಸಾಕ್ಷಿ ಬೇಕು? ಬೋಗಸ್ ಸರ್ವೆಯ ಸಿಸಿಟಿವಿ ವಿಡಿಯೋ ಸಹ ರಿಲೀಸ್ ಆಗಿದೆ. ಇಲ್ಲಿ ನೋಡಿ, HBR ಲೇಔಟ್ನಲ್ಲಿ ಬಿಬಿಎಂಪಿ ಸಿಬ್ಬಂದಿ ಮನೆಯವರನ್ನ ಸಂಪರ್ಕಿಸದೆ ಸ್ಟಿಕ್ಕರ್ ಅಂಟಿಸಿ ಎಸ್ಕೇಪ್ ಆಗಿದ್ದಾರೆ. ಬಟ್ ಜಾತಿ ಗಣತಿ ಪಬ್ಲಿಕ್ ಯಾವತ್ತೂ ಕೇಳೇ ಇಲ್ಲ. ಪಬ್ಲಿಕ್ ಅಮೌಂಟ್ ಈ ತರ ಅವರು ವೇಸ್ಟ್ ಮಾಡ್ತಾರೆ, ತುಂಬಾ ದುಃಖಕರದ ಸಂಗತಿ. ಯಾರಿಗೆ ಬೇಕು ಜಾತಿ ಗಣತಿ? ಬರೀ ಪೊಲಿಟಿಷಿಯನ್ ಬೇಕು. ನಮ್ಮ ಪಬ್ಲಿಕ್ ಏನು ಹಣ ಇದೆ
ಅದು ಈ ರೀತಿ ಸುಮಾರಾಗಿ ವೇಸ್ಟ್ ಮಾಡ್ತಾ ಇರೋದು ಎಲ್ಲರಿಗೂ ಬೇಜಾರು. ಆನ್ಲೈನ್ ಸರ್ವೆ ಮಾಡಿಸ್ತಾರಂತೆ ಸಿಎಂ. ಒಂದು ವೇಳೆ ನಿಮ್ಗೆ ಆತರ ಇದ್ರೆ ಆನ್ಲೈನ್ ಮೇಲೆ ಮಾಡಿ. ಆನ್ಲೈನ್ ಮಾಡಕ್ಕೆ ಏನಾದ್ರು ತೊಂದರೆ ಇದೆಯಾ? ತೊಂದರೆ ಇದೆಯೇನ್ರಿ? ಕೇಳಪ್ಪ, ನಿನ್ಗೆ ಏನಾದ್ರು ತೊಂದರೆ ಇದೆಯಾ? ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ನಿನ್ಗೆ ಏನ್ ತೊಂದರೆ ಹೇಳು. ನಿನ್ಗೆ ಆನ್ಲೈನ್ ಅಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ, ಮನೆಗೆ ಹೋದ್ರೆ ಅಕ್ಸೆಪ್ಟ್ ಮಾಡ್ತೀವಿ, ಮೀಟಿಂಗ್ಗಳಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ. ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ ಜಾತಿ ಹೇಳ್ಕೋಬೇಕು. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದಾನೇ ಆಗ್ತಾ ಇರೋದು. ಅವರ ಗಮನಕ್ಕೆ ತರ್ತೀನಿ, ಹೇಗದನ್ನ ಸರಿ ಮಾಡಬೇಕು ಮಾಡೋಣ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದಾನೇ ಆಗ್ತಾ ಇರೋದು. ಅವರ ಗಮನಕ್ಕೆ ತರ್ತೀನಿ, ಹೇಗದನ್ನ ಸರಿ ಮಾಡಬೇಕು ಮಾಡೋಣ. ಸಮೀಕ್ಷೆ ಮಾಡಿದ್ದಾರೆ. 90 ಕೆಲವು ಜಿಲ್ಲೆಗಳಲ್ಲಿ 100% ಮಾಡಿದ್ದಾರೆ, ಕೆಲವರಲ್ಲಿ 91% ಬರಡಿದ್ದಾರೆ. ಇನ್ನು ಉಳಿದ ಕಡೆ ಆನ್ಲೈನ್ ಮಾಡಬಹುದು. ಆಮೇಲೆ ಎಲ್ಲ ಅನ್ನಿಸ್ಬಿಟ್ಟು 10 ಡೇಸ್ ಅವ್ರಿಗೆ ಅಬ್ಜೆಕ್ಷನ್ ಕಾಲ್ ಮಾಡ್ತೀವಿ. ಯಾರು ಮಾಡಿಲ್ಲ ಅವಾಗಲೂ ಅವಕಾಶ ಇದೆ. ಈ ಬೆಳವಣಿಗೆಗೆ ಬಿಜೆಪಿ ಹಾಗೂ ಜೆಡಿಎಸ್ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರವಾಗಿ ಕಿಡಿಕಾರಿದ್ದು ಯಾವ ಪುರುಷಾರ್ಥಕ್ಕಾಗಿ ಈ ಸಮೀಕ್ಷೆ ಎಂದು ಪ್ರಶ್ನೆ ಮಾಡಿವೆ.